ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲ ಹೀರೋಗಳು ಹಾಗೂ ಟೆಕ್ನಿಷಿಯನ್ಗಳು ಒಳ್ಳೊಳ್ಳೆ ಉದ್ದೇಶ ಇಟ್ಕೊಂಡೆ ಸಿನಿಮಾಗಳನ್ನು ಮಾಡೋದು. ಆದರೆ ಎಲ್ಲ ಒಳ್ಳೆ ಸಿನಿಮಾಗಳೇ ಆಗಲ್ಲ. ರೈಟಿಂಗ್ ಇರಬಹುದು, VFX ಇರಬಹುದು, ಆಕ್ಟರ್ಗಳ ಪರ್ಫಾರ್ಮೆನ್ಸ್ ಇರಬಹುದು, ಕೆಲವೊಂದು ಲಾಜಿಕ್ ಇಲ್ಲದೆ ಇರೋ ಆಕ್ಷನ್ಗಳಿಂದಿರಬಹುದು. ಹೀಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸಿನಿಮಾ ಕಳಪೆಯಾಗಿ ಮೂಡಿ ಬಂದಿರುತ್ತೆ. ಹೀಗಿದ್ದಾಗ ಸಾಮಾನ್ಯವಾಗಿ ಆ ಒಂದು ಸಿನಿಮಾ ಫೇಲ್ ಆಗುತ್ತೆ, ಇಲ್ಲ ಡಿಸಾಸ್ಟರ್ ಆಗುತ್ತೆ. ಆದರೆ ಕೆಲವೊಂದು ಸಿನಿಮಾಗಳು ಅದನ್ನು ಮೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡೋರಿಗೆ ಕಂಟೆಂಟ್ಗಳಾಗ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಟ್ರೋಲ್ ಆದ ಕನ್ನಡ ಸಿನಿಮಾಗಳನ್ನು ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಆಟೋ ರಾಮಣ್ಣ. ಈ ಸಿನಿಮಾದ ಟ್ರೋಲ್ ವಿಡಿಯೋದಿಂದಲೇ ದರ್ಶಿ ಅಣ್ಣನ ಚಾನಲ್ಗೆ ಬ್ರೇಕ್ ಸಿಕ್ಕಿದ್ದು ಅಂದರೆ ತಪ್ಪಾಗಲ್ಲ. ಪ್ರಾಣಿ ಪಕ್ಷಿಗಳನ್ನು ಮಕ್ಕಳಂತೆ ಪ್ರೀತಿಸೋ ಒಳ್ಳೆ ಮನಸ್ಸಿರುವಂತಹ ಆಟೋ ರಾಮಣ್ಣರವರು ಈ ಸಿನಿಮಾದ ಎಲ್ಲ ಕೆಲಸಗಳನ್ನು ಮಾಡಿದರು. ಈ ಸಿನಿಮಾದಲ್ಲಿ ಇವರು ಮಾಡಿರೋ ಡ್ಯಾನ್ಸ್ನ ನೋಡೋಕೆ 2 ಕಣ್ಗಳು ಸಾಲಲ್ಲ. ಇವರ ಡ್ಯಾನ್ಸ್ನಿಂದಲೇ ಇವರು ತುಂಬಾ ಟ್ರೋಲ್ ಆದರು. ಸಿನಿಮಾನ ತುಂಬ ಹಳೆಯ ಸಿನಿಮಾಗಳ ಶೈಲಿಯಲ್ಲಿ ಶೂಟ್ ಮಾಡಿದ್ದು, ಲೋ ಕ್ವಾಲಿಟಿ ಗ್ರಾಫಿಕ್, ವೀಕ್ ರೈಟಿಂಗ್ನಿಂದ ಸಿನಿಮಾ ತುಂಬಾ ವರ್ಸ್ಟಾಗಿ ಮೂಡಿ ಬಂದಿತ್ತು. ಹಾಗಾಗಿ ಸಿನಿಮಾದಿಂದ ಏನೂ ಲಾಭ ಬರಲಿಲ್ಲ. ಈಗಿನ ಆಧುನಿಕ ಯುಗಕ್ಕೆ ಪ್ರೇಕ್ಷಕರ ಸದಭಿರುಚಿಗೆ ತಕ್ಕನಾಗಿ ಸಿನಿಮಾ ಮಾಡೋ ಐಡಿಯಾ ಇವರಲ್ಲಿ ಇಲ್ಲ. ಇವರು 80s 90s ಮೈಂಡ್ ಸೆಟ್ಟಿಂದ ಆಚೆನೇ ಬಂದಿಲ್ಲ ಅನ್ನೋದು ಇವರ ಇಂಟರ್ವ್ಯೂಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಸಿನಿಮಾ ರಿಲೀಸ್ ಆದಾಗ ಖಾಲಿ ಥಿಯೇಟರ್ ಮುಂದೆ ರಾಮಣ್ಣ ಗೋಳಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಸಿನಿಮಾದಿಂದ ಇವರು 1 ಕೋಟಿ ಕಳ್ಕೊಂಡಿದ್ದಾರಂತೆ. ಒಬ್ಬ ಮಾಮೂಲಿ ಆಟೋ ಡ್ರೈವರ್ ಹೊಲ ಆಸ್ತಿಗಳನ್ನು ಮಾರಿ 1 ಕೋಟಿ ಸಿನಿಮಾ ಮಾಡೋದು ಅಂದರೆ ಸುಮ್ಮನೆ ಮಾತಲ್ಲ. ಆದರೆ ಸಿನಿಮಾ ಬಗ್ಗೆ ತಿಳಿದುಕೊಂಡು ಸಿನಿಮಾ ಮಾಡಿದಿದ್ರೆ ಲಾಸ್ ಆಗ್ತಾ ಇರಲಿಲ್ಲ. ಹೀರೋ ಆಗಿ ಒಂದು ಸಿನಿಮಾ ಮಾಡಿದರೂ ಕೂಡ ಇವತ್ತಿಗೂ ಇವರು ಆಟೋನೇ ಓಡಿಸ್ಕೊಂಡು ಜೀವನ ಮಾಡ್ತಿದ್ದಾರೆ. ಅದೇ ದುಡ್ಡನ್ನು ಅವರು ಮುಂದೆ ಮಕ್ಕಳ ಭವಿಷ್ಯಕ್ಕೆ ಯೂಸ್ ಮಾಡ್ಕೋಬಹುದಾಗಿತ್ತಲ್ವೇ. ಆದರೆ ಈಗ ಎಲ್ಲವನ್ನು ಕಲ್ತ್ಕೊಂಡಿದ್ದಾರೆ. ಹೀಗಿದ್ರೂ ಕೂಡ ಇವರ ಕಾನ್ಫಿಡೆನ್ಸ್ ಏನು ಕಡಿಮೆಯಾಗಿಲ್ಲ. ಈಗಲೂ 10 ಸಿನಿಮಾ ಮಾಡೋ ಕೆಪಾಸಿಟಿ ಐಡಿಯಾ ನನ್ನ ಹತ್ರ ಇದೆ ಅಂತ ಅವರು ಹೇಳ್ಕೊಳ್ತಾರೆ. ನಾನು ಹೇಳೋದೇನೆಂದರೆ, ದಯವಿಟ್ಟು ನೀವು ಸಿನಿಮಾವನ್ನೇ ಮಾಡಬೇಡಿ. ಅದೇ ದುಡ್ಡಲ್ಲಿ ಯಾವುದಾದ್ರು ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡಿ. ನಿಮಗೆ ಈ ಇಂಡಸ್ಟ್ರಿ ಸೂಟ್ ಆಗಲ್ಲ. ಆಗಲೂ ನೀವು ಸಿನಿಮಾನೇ ಮಾಡಬೇಕು ಅಂದ್ಕೊಳ್ಳೋದಾದರೆ ಬೇರೆ ಹೀರೋ ಡೇಟ್ಸ್ ತಗೊಂಡು ಒಂದೊಳ್ಳೆ ನಿರ್ದೇಶಕರನ್ನು ಹುಡುಕಿ ಸಿನಿಮಾ ಮಾಡಿ. ಇಲ್ಲ ಅಂದರೆ ಟ್ರೋಲ್ ಮಾಡೋರಿಗೆ ಆಹಾರ ಆಗ್ತೀರ ಅಷ್ಟೇ. ವಿರಾಟ್. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಬೇಕಾಗಿದ್ದ ಕಾರಾಮನ್ನದಲ್ಲಿ ರಿಲೀಸ್ ಆಗಿದ್ದರೆ ಟ್ರೋಲ್ ಆಗ್ತಾ ಇರಲಿಲ್ಲ. 2011-12 ಸಮಯದಲ್ಲಿ ಅನೌನ್ಸ್ ಆದ ಈ ಸಿನಿಮಾ ತೆರೆಗೆ ಬಂದಿದ್ದು ಮಾತ್ರ 2016ರಲ್ಲಿ. ನಿರ್ಮಾಪಕರ ವಲಯದಲ್ಲಿ ಸಮಸ್ಯೆ ಬಂದ ಕಾರಣ ಸಿನಿಮಾ ರಿಲೀಸ್ ಡಿಲೇ ಆಗುತ್ತೆ. ನಂತರ ಸಿನಿಮಾನ ಬೇರೆ ಪ್ರೊಡ್ಯೂಸರ್ ಕೈಗೆತ್ಕೊಂಡು ಶೂಟಿಂಗ್ ಕಂಪ್ಲೀಟ್ ಮಾಡಿ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ಕೆಲವೊಂದು ಸೀನ್ಗಳಲ್ಲಿ ದರ್ಶನ್ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ, ಪರ್ಸನಾಲಿಟಿಯಲ್ಲಿ ವೇರಿಯೇಷನನ್ನು ನಾವು ಕಾಣಬಹುದು. ಕೆಲವೊಂದು ಸೀಕ್ವೆನ್ಸಸ್ಗಳಲ್ಲಿ ಬಳಸ್ಕೊಂಡಿರೋ ಪ್ರಾಡಕ್ಟ್ಗಳು ಕೂಡ ಸೀನ್ನಿಂದ ಸೀನ್ಗೆ ಚೇಂಜ್ ಆಗೋದನ್ನು ನಾವು ಈಸಿಯಾಗಿ ಗಮನಿಸಬಹುದು. ಇದನ್ನೇ ಮುಂದೆಯಾಗಿ ಇಟ್ಕೊಂಡು ಕೆಲವೊಂದು ಟ್ರೋಲರ್ಗಳು ಟ್ರೋಲ್ ಮಾಡಿದರು. ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ಜೀಪ್ಗಳು ಆಕಾಶಕ್ಕೆ ಹಾರೋದು, ಟಾಪ್ ಫ್ಲೋರ್ಗೆ ದರ್ಶನ್ ಅವರು ಬೈಕಲ್ಲೇ ಬರೋದು, 6,000 ಕೋಟಿ ಒಡೆಯನಾದ ಒಬ್ಬ ಬಿಸ್ನೆಸ್ ಮ್ಯಾನ್ ರೋಡ್ಗಳಲ್ಲಿ ಫೈಟ್ ಮಾಡೋದು, ಇದೆಲ್ಲ ಅನ್ನೆಸೆಸರಿ ಆಗಿತ್ತು. ಹಾಗಾಗಿ ಹೇಳಿಕೊಳ್ಳುವಷ್ಟು ಯಶಸ್ಸನ್ನು ಈ ಸಿನಿಮಾ ಕಾಣಲ್ಲ. ರೋಸ್ಟ್ ಮಾಡೋರಿಗೆ ಒಂದು ಕಂಟೆಂಟ್ ಆಗುತ್ತೆ ಅಷ್ಟೇ. ಚೈತ್ರದ ಚಂದ್ರಮ. ಹೊಸದಾಗಿ ಯಾರಾದರೂ ಮೂವಿ ಟ್ರೋಲ್ ಅಥವಾ ರೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಈ ಸಿನಿಮಾ ಮೊದಲ ಆಯ್ಕೆಯಾಗಿರುತ್ತೆ. ಯಾಕೆಂದರೆ ಅಷ್ಟು ಮಿಸ್ಟೇಕ್ಗಳನ್ನು ನೀವು ಇಲ್ಲಿ ಕಾಣಬಹುದು. ಆ್ಯಕ್ಚುಲಿ ಈ ಸಿನಿಮಾ ರಿಲೀಸ್ ಆಗಿರೋದು 2008ರ ಸಮಯದಲ್ಲಿ. ಆ ಟೈಮಲ್ಲಿ ಇದರ ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ವು. ಸಿನಿಮಾ ಹಿಟ್ ಆಯ್ತಾ ಇಲ್ವಾ ಅಂತ ಮಾತ್ರ ಗೊತ್ತಿಲ್ಲ. ಆದರೆ ಎಸ್ ನಾರಾಯಣ ಅವರು ಇದನ್ನು ನಿರ್ದೇಶನ ಮಾಡಿರೋದು ಅಂತ ಮಾತ್ರ ಗೊತ್ತಿತ್ತು. ಇಲ್ಲಿ ನಮ್ಮ ಹೀರೋ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅನ್ನೋ ಆಶೆಯನ್ನು ಪಡ್ತಾನೆ. ಅವನು ಆಸೆ ಪಡೋದಕ್ಕಿಂತ ಜಾಸ್ತಿ ನಮ್ಮ ಹೀರೋನ ತಂದೆನೇ ಆಸೆ ಪಡ್ತಾನೆ. ಆದರೆ ನಮ್ಮ ಹೀರೋ ಕ್ರಿಕೆಟ್ ಪ್ಲೇಯರ್ ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಬಿಟ್ಟು ಇನ್ನುಳಿದ ಎಲ್ಲ ಕೆಲಸಗಳನ್ನು ಸಹ ಮಾಡ್ತಾನೆ. ಹೀರೋಯಿನ್ ಜೊತೆ ಕಿತ್ತಾಡ್ತಾನೆ, ರೋಡ್ನಲ್ಲಿ ಫೈಟ್ ಮಾಡ್ತಾನೆ. ಇದು ಯಾವ ಥರ ಲಾಜಿಕ್ ಹೇಳಿ? ಸಿನಿಮಾ ಶುರುವಾದಾಗ ಕ್ರಿಕೆಟ್ ಅಂದರೆ ಹೀಗೆ, ಕ್ರಿಕೆಟ್ ಅಂದರೆ ಹಾಗೆ ಅಂತ ಏನೇನೋ ಹೇಳಿ ಶುರು ಮಾಡ್ತಾರೆ. ಆದರೆ ಶುರುವಾದ ನಂತರ ಬರೀ ಲವ್ ಸ್ಟೋರಿ, 20 ನಿಮಿಷಕ್ಕೊಂದು ಹಾಡುಗಳನ್ನು ತೋರಿಸಿ ನಾವು ಚೆಲುವಿನ ಚಿತ್ತಾರ ಸಿನಿಮಾ ನೋಡ್ತಾ ಇದ್ದೀವಾ, ಇಲ್ಲ ಚೈತ್ರದ ಚಂದ್ರಮ ಸಿನಿಮಾ ನೋಡ್ತಾ ಇದ್ದೀವಾ ಅನ್ನೋ ಅನುಮಾನ ನಮ್ಮಲ್ಲೇ ಬರುವಂತೆ ಮಾಡ್ತಾರೆ. ಹೀಗೆ ಸಿನಿಮಾದುದ್ದಕ್ಕೂ ಲಾಜಿಕ್ಲೆಸ್ ಸೀನ್ಗಳನ್ನು, ಸೀಕ್ವೆನ್ಸಸ್ಗಳನ್ನು ನಾವು ಕಾಣಬಹುದು. ಹಾಗೆ ಸಿನಿಮಾ ಕ್ಲೈಮ್ಯಾಕ್ಸ್ಗೆ ಬರುತ್ತೆ ನೋಡಿ, ಅಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಮ್ಯಾಚ್ ನಡೀತಾ ಇರುತ್ತೆ. ಇಲ್ಲಿ ಎಷ್ಟು ಮಿಸ್ಟೇಕ್ಗಳನ್ನು ನಾವು ಕಾಣಬಹುದು ಅಂದರೆ, ಫಾಸ್ಟ್ ಬೌಲರ್ ಆದರೂ ಕೂಡ ಹೆಲ್ಮೆಟ್ ಹಾಕೊಳ್ಳದೆ ನಮ್ಮ ಹೀರೋ ಬ್ಯಾಟಿಂಗ್ ಮಾಡ್ತಾನೆ. ಗ್ರೌಂಡ್ನಲ್ಲಿ ಬ್ಯಾಟಿಂಗ್ ಮಾಡೋ ನಮ್ಮ ಹೀರೋಗೆ ಸ್ಟೇಡಿಯಂನಲ್ಲಿ ಕುಂತಿರೋ ಅವನ ತಾಯಿ ಕಾಣ್ತಾಳೆ. ಯಾವುದೋ ಸ್ಕೂಲ್ ಸ್ಟೇಡಿಯಂನಲ್ಲಿ ಶೂಟ್ ಮಾಡಿ ಅದನ್ನು ಸರಿಯಾಗಿ ಕರೆಕ್ಷನ್ ಕೂಡ ಮಾಡದೆ ಎಡಿಟ್ ಮಾಡಿರೋದು ಗೊತ್ತಾಗುತ್ತೆ. ಈ ಎಲ್ಲ ಮಿಸ್ಟೇಕ್ಗಳಿಂದ ಈ ಸಿನಿಮಾ ತುಂಬಾ ಟ್ರೋಲ್ ಆಗುತ್ತೆ. ಈಗಲೂ ಯೂಟ್ಯೂಬ್ನಲ್ಲಿ ಚೈತ್ರದ ಚಂದ್ರಮ ಮೂವಿ ರೋಸ್ಟ್ ಅಂತ ಸರ್ಚ್ ಮಾಡಿದ್ರೆ ಸುಮಾರು ವಿಡಿಯೋಗಳು ನಿಮಗೆ ಸಿಗುತ್ತೆ. ಕಬ್ಜಾ. ಈ ಸಿನಿಮಾದಿಂದ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ ಅಂತ ಇಂಟರ್ನೆಟ್ನಲ್ಲಿ ತೋರಿಸಿದ್ರು. ಸುಮಾರು ಕಂಟೆಂಟ್ ಕ್ರಿಯೇಟರ್ಗಳು ಹೇಳಿದ್ರು. ಜನ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ನಿರ್ದೇಶಕ ಆರ್ ಚಂದ್ರು ಇದನ್ನು ಒಪ್ಪಲ್ಲ. ಇಲ್ಲ, ನಮ್ಮ ಸಿನಿಮಾ ಚೆನ್ನಾಗಿದೆ, ಲಾಭ ಮಾಡಿದೆ ಅಂತಾನೆ ಅವರು ಹೇಳೋದು. ಹಾಗಾದರೆ ಪ್ರೇಕ್ಷಕರ ಅಭಿಪ್ರಾಯಕ್ಕೆ ಬೆಲೆಯೇ ಇಲ್ವಾ? KGFನ ಸ್ಫೂರ್ತಿಯಾಗಿ ತಗೊಂಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಪೂರ್ತಿಯಾಗಿ ತಗೊಂಡು ಸಿನಿಮಾ ಮಾಡಿದರು. KGF ಅಂದಾಗ ಅದರ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ ಇರುತ್ತೆ. ಅದನ್ನು ಇಲ್ಲಿ ಮ್ಯಾಚ್ ಮಾಡೋದ್ರಲ್ಲಿ ಆರ್ ಚಂದ್ರರವರು ವಿಫಲರಾಗಿದ್ದಾರೆ. ಅದರಲ್ಲೂ ಫ್ಯಾನ್ ಇಂಡಿಯಾ ರಿಲೀಸ್ ಮಾಡಿ ಎಲ್ಲ ಕಡೆ ಈ ಸಿನಿಮಾ ಟ್ರೋಲ್ ಆಯಿತು. ಗ್ಯಾಂಗ್ಸ್ಟಾರ್ ಪಾತ್ರದಲ್ಲಿ ಉಪೇಂದ್ರರವರು ಸರಿ ಹೊಂತಾನೆ ಇರಲಿಲ್ಲ.
ಆ ಸೌಂಡ್, ಆ ಮೇಕಿಂಗ್ ಎಲ್ಲ ನೋಡಿದಾಗ ನಮಗೆ ರಾಕಿ ಬೈ ನೆನಪಿಗೆ ಬರ್ತಾ ಇದ್ರು. ವೀಕ್ ರೈಟಿಂಗ್, ಸಂಭಾಷಣೆಗಳಲ್ಲಿ ಕೆಲವೊಂದು ಕಡೆ ಬೆಂಗಳೂರು ಲೋಕಲ್ ಲ್ಯಾಂಗ್ವೇಜ್ಗಳನ್ನು ಬಳಸ್ಕೊಂಡಿದ್ರೆ, ಇನ್ನೊಂದು ಕಡೆ ರಾಜರು ಮಾತಾಡೋ ಲ್ಯಾಂಗ್ವೇಜ್ಗಳನ್ನು ಬಳಸ್ಕೊಂಡಿದ್ದು, ರೌಡಿಗಳಿಗೆ ಹೆವಿ ಬಿಲ್ಡಪ್ ಕೊಟ್ಟು ಬಂದ ಪುಟ್ಟ ಓದ ಪುಟ್ಟ ಅನ್ನೋ ಥರ ಆ ಕ್ಯಾರೆಕ್ಟರ್ಗಳನ್ನು ಕ್ಲೋಸ್ ಮಾಡಿದ್ದು. ಈ ಎಲ್ಲ ಕಾರಣಗಳಿಂದ ಈ ಸಿನಿಮಾ ತುಂಬಾ ಟ್ರೋಲ್ ಆಯಿತು. ನಮ್ಮ ಕನ್ನಡದವ್ರಿಗಿಂತ ಬೇರೆ ಭಾಷೆ ಕ್ರಿಯೇಟರ್ಗಳೇ ಈ ಸಿನಿಮಾನ ತುಂಬಾ ಟ್ರೋಲ್ ಮಾಡಿದ್ದಾರೆ. ಈ ಸಂಪತ್ತಿಗೆ ಉಪೇಂದ್ರ, ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್ ಅಂತಹ ಬಿಗ್ ಸ್ಟಾರ್ಗಳು ಬೇರೆ. ಇದರ ಪಾರ್ಟ್ 2 ಬೇರೆ ಬರುತ್ತೆ ಗುರು, ಬರಲಿ. ಆದರೆ ಮೊದಲ ಸಿನಿಮಾದಲ್ಲಿ ಆದ ಮಿಸ್ಟೇಕ್ಗಳನ್ನು ಎರಡನೇ ಸಿನಿಮಾದಲ್ಲಿ ಸರಿ ಮಾಡ್ಕೊಳ್ಳಿ ಅಂತ ಬಯಸ್ತೀನಿ. ಭಗೀರಥ ಈ ಸಿನಿಮಾ ಥಿಯೇಟರ್ನಲ್ಲಿ ಸೌಂಡ್ ಮಾಡೋದಕ್ಕಿಂತ ಹೊರಗಡೆ ಸೌಂಡ್ ಮಾಡಿದ್ದೇ ಜಾಸ್ತಿ. 2018ರಲ್ಲಿ ಟಗರು 25 ವಾರ ಕಂಪ್ಲೀಟ್ ಮಾಡಿದ ನಮ್ಮ ಕನ್ನಡದ ಕೊನೆಯ ಸಿನಿಮಾ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಅದು ಸುಳ್ಳು. ಯಾಕೆಂದರೆ ಭಗೀರಥ 200 ದಿನ ಓಡಿದೆ ಗುರು. ಆದರೆ ಯಾರಿಗೂ ಗೊತ್ತಾಗಲಿಲ್ಲ. 120 ಕೋಟಿ ಕಲೆಕ್ಷನ್ ಮಾಡಿರೋ ಸೂಪರ್ ಶೋ ಥಿಯೇಟರ್ನಲ್ಲಿ ಓಡಿರೋದು ಬರೀ 60 ದಿನ ಮಾತ್ರ. ಆದರೆ ನಮ್ಮ ಭಗೀರಥ 200 ದಿನ ಓಡಿದೆ ಅಂದರೆ ಲೆಕ್ಕ ಹಾಕಿ ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿರಬಹುದು ಅಂತ. ಈ ಸಿನಿಮಾ ಟೀಮ್ನವರು ಜನಗಳನ್ನು ಗುಗ್ಗುಗಳು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈ ಜನರೇಷನ್ನಲ್ಲಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾಗಳೇ ಥಿಯೇಟರ್ಗಳಲ್ಲಿ 50 ದಿನ ನಿಲ್ಲೋದೇ ಕಷ್ಟ. ಅಂಥದ್ರಲ್ಲಿ ಈ ಸಿನಿಮಾ 200 ದಿನ ಓಡ್ತಾ ಈ ಮಟ್ಟಿಗೆ ಸಿನಿಮಾ ಏನಾದರೂ ಹಿಟ್ಟಾಗಿದ್ದರೆ ಇನ್ನೂ ಜಾಸ್ತಿ ಜನಗಳಿಗೆ ತಲುಪ್ತಾ ಇತ್ತು. ಸಾಕಷ್ಟು ಅವಾರ್ಡ್ಗಳು ಕೂಡ ಬರ್ತಾ ಇದ್ವು. ಅವರೇ ಜನಗಳಿಗೆ ದುಡ್ಡು ಕೊಟ್ಟು ಥಿಯೇಟರ್ಗೆ ಕರ್ಕೊಂಡು ಬಂದು ಫ್ಯಾನ್ಸ್ಗಳು ಅಂತ ಹೇಳಿ ಸಿನಿಮಾ ಟೀಮ್ನವರೇ ಥಿಯೇಟರ್ ಮುಂದೆ ಸೆಲೆಬ್ರೇಷನ್ ಮಾಡಿ ಏನೇನೋ ಗಿಮಿಕ್ ಮಾಡಿದ್ರು. 150 ದಿನ ಓಡಿರೋ ಸಿನಿಮಾ ಟ್ರೋಲ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅಂದರೆ ಲೆಕ್ಕ ಹಾಕಿ ಈ ಸಿನಿಮಾ ಯಾವ ಮಟ್ಟಿಗೆ ಓಡಿದೆ ಅಂತ. ಗಂಗೆಯನ್ನು ಧರೆಗಿಳಿಸಿದ ಮಹಾನ್ ಋಷಿಮುನಿ ಭಗೀರಥ. ನಮ್ಮ ಹಿಂದೂ ಪುರಾಣಗಳಲ್ಲಿ ಇವರದ್ದೇ ಆದ ಸಾಧನೆಗಳ ಉಲ್ಲೇಖವಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಗೀರಥನನ್ನು ನಾಯಕನಾಗಿ ಪೂಜೆ ಮಾಡೋ ಒಂದು ಸಮುದಾಯವೇ ಇದೆ. ಅಂಥ ಒಬ್ಬ ಮಹಾನ್ ಸಾಧಕನ ಹೆಸರು ತಗೊಂಡು ಈ ಥರ ಒಂದು ಸಿನಿಮಾ ಮಾಡಿದ್ರಲ್ಲ, ಇವರೆಲ್ಲ ಮನುಷ್ಯರ? ಚೇಂಬರ್ನಲ್ಲಿ ಈ ಟೈಟಲ್ ಯಾಕೆ ಕೊಟ್ಟರಿ ಅಂತ ಭಗೀರಥ ಸಮುದಾಯದವರು ಪ್ರಶ್ನೆ ಮಾಡಬೇಕು. ಪೊರ್ಕಿ ಹುಚ್ಚ ವೆಂಕಟ್. ಈ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ನಲ್ಲಿ ವೆಂಕಟ್ ಮಾಡಿದ ಹೈ ಡ್ರಾಮಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದು ಮಾಡಿತ್ತು. ಬಿಗ್ ಬಾಸ್ನಲ್ಲಿ ಮಾಡಿಕೊಂಡಂತಹ ಒಂದಿಷ್ಟು ಕಾಂಟ್ರವರ್ಸಿಗಳು ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರನ್ನು ಬೈದಿದ್ದು, ಇವುಗಳೆಲ್ಲ ಸಿನಿಮಾಗಿಂತ ಜಾಸ್ತಿ ಸೌಂಡ್ ಮಾಡಿದ್ವು. ಇದರಿಂದ ಇವರಿಗೆ ಎಷ್ಟು ಪ್ರಚಾರ ಸಿಕ್ತು ಅಂದರೆ ಮತ್ತೆ ಈ ಸಿನಿಮಾ ರಿಲೀಸ್ ಆಗುತ್ತೆ. ಮೊದಲಿಗೆ ರಿಲೀಸ್ ಆದಾಗ ಖಾಲಿಯಾಗಿದ್ದ ಗಾಂಧಿನಗರ ಥಿಯೇಟರ್ ರಿಲೀಸ್ ಆದಾಗ ಹೌಸ್ಫುಲ್ ಆಗುತ್ತೆ. ಥಿಯೇಟರ್ ಮುಂದೆ ಪಟಾಕಿ ಸೆಲೆಬ್ರೇಷನ್ ಮುಗಿಲು ಮುಟ್ಟುತ್ತೆ. ಆದರೆ ಸಿನಿಮಾದಲ್ಲಿ ಏನಂದರೆ ಏನೂ ಇರಲಿಲ್ಲ. ವೆಂಕಟ್ ಪರ್ಫಾರ್ಮೆನ್ಸ್ ಅಂತೂ ಎಲ್ಲ ಸೀನ್ಗಳಲ್ಲೂ ಒಂದೇ ಎಕ್ಸ್ಪ್ರೆಷನ್ಸ್. ಎಲ್ಲ ಸೀನ್ಗಳಲ್ಲೂ ರೊಮ್ಯಾನ್ಸ್ ಹಾಡುಗಳಲ್ಲೂ ಕೂಡ ಕಣ್ಣೀರು ಹಾಕ್ಕೊಂಡೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ತುಂಬಾ ಟ್ರೋಲ್ ಆಗುತ್ತೆ. ಮೂವಿ ಟ್ರೋಲ್ ಮಾಡಬೇಕು ಅಂದ್ಕೊಳ್ಳೋರಿಗೆ ಇದು ಕೂಡ ಒಂದು ಸೂಕ್ತವಾದ ಆಯ್ಕೆ ಅನ್ನಬಹುದು. ಮಾರ್ಟಿನ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದರೆ ಇದು. ಈ ಸಿನಿಮಾಗಾಗಿ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾನೇ. ಆದರೆ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಇರಿಟೇಟ್ ಮಾಡ್ತಾಯಿತ್ತು. ರವಿ ಬಸ್ರೂರ್ ಅವರ ಸೌಂಡ್ ಕಿವಿಗೆ ಮದ ಕೊಡ್ತಾ ಇರಲಿಲ್ಲ, ಬದಲಾಗಿ ಕಿವಿನೇ ಕಿತ್ತೋಗೋ ಥರ ಇತ್ತು. ವೀಕ್ ರೈಟಿಂಗ್, ಲಾಜಿಕ್ಲೆಸ್ ಸೀನ್ ಎಲ್ಲದರಿಂದ ಈ ಸಿನಿಮಾ ಕಬ್ಜಾ ಥರನೇ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಎಲ್ಲ ಕಡೆ ಟ್ರೋಲ್ ಆಯಿತು. VFX ಕೂಡ ಸರಿ ಬಂದಿರಲಿಲ್ಲ. ಈ ಸಿನಿಮಾಗೆ ಯಾವ ಥರ ಕ್ರೇಜ್ ಇತ್ತೋ ಅದನ್ನು ವೇಗವಾಗಿಯೇ ಕಳೆದುಕೊಳ್ತು. ಇದು ಕೂಡ ಟ್ರೋಲ್ ಮಾಡೋರಿಗೆ ಒಂದು ಕಂಟೆಂಟ್ ಆಯಿತು. ನೋಡಲ್ಲ ಗೆಳೆಯರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದೇ ಥರ ಇನ್ನಷ್ಟು ಟ್ರೋಲ್ ಆದ ಸಿನಿಮಾಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.